ನಮಸ್ಕಾರ ಆತ್ಮೀಯ ವೀಕ್ಷಕರೇ, ನಾನು ಡಾಕ್ಟರ್ ಚಂದ್ರಶೇಖರ್ ಸರ್ಜಾ, ನಿಮ್ಮ ಲೈಫ್ ಸ್ಟೈಲ್ ಫಿಸಿಷಿಯನ್. ಚರ್ಮದ ಆರೋಗ್ಯ, ಚರ್ಮ ಹೇಗಿರಬೇಕು, ಚರ್ಮನ ಹೆಂಗೆ ಇಟ್ಕೋಬೇಕು, ನಮ್ಮ ಮುಖದ ಆರೋಗ್ಯ ಹೇಗಿರಬೇಕು, ನಮ್ಮ ಸ್ಕಿನ್ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಸಾಮಾನ್ಯರಿಗೆ ಎಲ್ಲರೂ ಕಾಳಜಿ ಇದೆ. ಆದರೆ ಎಲ್ಲರಲ್ಲೂ ಕೂಡ ಒಂದು 90% ಅವರ ಸೌಂದರ್ಯ ಒಂದು ರಿಚುವಲ್ಸ್ ಏನಿರುತ್ತೆ ಅದು ಮುಖದ ಏರಿಯಾಗೆ ಮಾತ್ರ ಇರುತ್ತೆ. ಫೇಶಿಯಲ್ ಮಾಡಿಸ್ಕೊಂಡಿರೋದಿರ್ಬೋದು, ಕ್ರೀಮ್ಸ್ಗಳು ಚೇಂಜ್ ಮಾಡೋದಿರ್ಬೋದು, ಸೋಪ್ಗಳು ಚೇಂಜ್ ಮಾಡೋದಿರ್ಬೋದು, ಬ್ಯೂಟಿ ಪ್ರಾಡಕ್ಟ್ಸ್ ಚೇಂಜ್ ಮಾಡೋದಿರ್ಬೋದು, ಅಥವಾ ಈ ಥರ ಸುಮಾರು ರಿಚುವಲ್ಸ್ಗೆ ನೀವು ಹಣವನ್ನು ಖರ್ಚು ಮಾಡ್ತೀರಾ. ಆದರೆ ಕೆಲವು ಪ್ರೈವೇಟ್ ಪಾರ್ಟ್ಸ್ ಅಂದರೆ ನಮ್ಮ ಅಂಗಾಂಗಗಳು ಯಾರಿಗೂ ಜಾಸ್ತಿ ತೋರಿಸ್ಪಡಿಸೋದಿಲ್ವೋ ಆ ಏರಿಯಾದಲ್ಲಿ ತುಂಬ ಕಪ್ಪಾಗಿರುತ್ತೆ. ಫಾರ್ ಎಕ್ಸ್ಪೆಷಲಿ ಹೇಳಬೇಕು ಅಂತ ಹೇಳಿದ್ರೆ ಈ ಅಂಡರ್ ಆರ್ಮ್ಸ್, ಈ ಕಂಕಳದಲ್ಲಿ ಸುಮಾರು ಜನಕ್ಕೆ ಕಪ್ಪು ಒಂದು ಕಲೆಗಳಾಗಿರುತ್ತೆ. ಮತ್ತು ಅದೇ ರೀತಿ ಈ ತೊಡೆಯ ಸಂದುಗಳಲ್ಲೂ ಕೂಡ ಈ ಬ್ಲ್ಯಾಕ್ ಡಿಸ್ಕಲರೇಷನ್ ಆಗಿರುತ್ತೆ. ಸಾಧಾರಣವಾಗಿ ಇದನ್ನ ಈ ಪ್ರಪಂಚದಲ್ಲಿ ಒಂದು 70-80% ಜನಕ್ಕೆ ಈ ಥರ ಬ್ಲ್ಯಾಕಿಶ್ ಡಿಸ್ಕಲರೇಷನ್ ಇರೋದು ಸರ್ವೇ ಸಾಮಾನ್ಯ. ಇದ್ರ ಬಗ್ಗೆ ಸುಮಾರು ಜನ ನೀವು ಸುಮಾರು ಕಡೆ ಮನೆ ಮದ್ದು ಮಾಡಿರ್ತೀರಾ ಅಥವಾ ಸರಿ ಮಾಡ್ಕೊಳಕ್ಕೆ ನೋಡಿರ್ತೀರಾ. ಆದರೆ ಆಗಿಲ್ಲ ಆ ರೀತಿ ಆಗಿರುವಂಥವರಿಗೆ ಒಂದು ಎಫೆಕ್ಟ್ ಆಗಿರುವಂಥ ಒಂದು ಮನೆ ಮದ್ದು ನಾನು ಸುಮಾರು ವರ್ಷಗಳಿಂದ ಪ್ರಾಕ್ಟೀಸಿಂದ ಕಂಡುಕೊಂಡಿರುವಂಥದ್ದನ್ನ ಸುಮಾರು ಪೇಷಂಟ್ಸ್ಗೆ ಹೇಳಿರೋದನ್ನ ನಿಮ್ಮ ಮುಂದೆ ಡಿಸ್ಕಸ್ ಮಾಡೋಕೆ ನಾನು ಇಚ್ಛೆ ಪಡ್ತೇನೆ. ಅದಕ್ಕಿಂತ ಮುಂಚೆ ಈ ಅಂಡರ್ ಆರ್ಮ್ಸ್ನಲ್ಲಿ ಅಥವಾ ಈ ಪ್ರೈವೇಟ್ ಪಾರ್ಟ್ಸ್ನಲ್ಲಿ ಯಾಕೆ ಬ್ಲ್ಯಾಕಿಶ್ ಡಿಸ್ಕಲರೇಷನ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡೋಣ. ನೋಡಿ ವೀಕ್ಷಕ, ಸಾಮಾನ್ಯವಾಗಿ ಸಣ್ಣ ಮಕ್ಕಳನ್ನ ತಗೊಳ್ಳಿ, ನೀವು 15ನೇ ವರ್ಷದ ತನಕ ಯಾರನ್ನೇ ನೋಡಿ ನೀವು ಆ್ಯಕ್ಚುಲಿ ಕಂಕಳನಲ್ಲೂ ಆಗಲಿ ಅಥವಾ ತೊಡೆ ಸಂದುಗಳಲ್ಲಾಗಲಿ ಈ ಥರ ಬ್ಲ್ಯಾಕಿಶ್ ಡಿಸ್ಕಲರೇಷನ್ ಇರೋದಿಲ್ಲ. ಅದೇ ಯಾಕೆ ಅವರಿಗೆ ಅಡೋಲೆಸೆಂಟ್ ಆದಮೇಲೆ ಪ್ರೌಢಾವಸ್ಥೆಗೆ ಬಂದ ಮೇಲೆ ಆಗುತ್ತೆ ಅಂತ ಹೇಳಿದ್ರೆ ಅಲ್ಲಿ ಕೂದಲಿನ ಬೆಳವಣಿಗೆ ಉಂಟಾಗುತ್ತೆ. ಈ ಕೂದಲು ಎಲ್ಲಿ ಬೆಳವಣಿಗೆ ಆಗುತ್ತೋ ಅಲ್ಲೂ ಬೆವರು ಬರಕ್ಕೆ ಶುರು ಆಗುತ್ತೆ. ಈ ಬೆವರು ಅಲ್ಲಿ ಕಟ್ಕೊಂಡು ಅದು ಒಂಥರ ಸ್ಕಿನ್ನಿಗೆ ಟಾಕ್ಸಿಕ್ ಆಗಿ ಪರಿಣಿಸ್ತದೆ. ಯಾಕಂದ್ರೆ ನಿಮಗೆಲ್ಲರಿಗೂ ಗೊತ್ತಿರಂಗೆ ನಮ್ಮ ಬೆವರು ಒಂದು ತ್ಯಾಜ್ಯ ವಸ್ತುನ ಹೊರಗಡೆ ಹಾಕ್ಲಿಕ್ಕೆ ಅಂತ ಹೇಳ್ಬಿಟ್ಟು ಇರುವಂಥ ಒಂದು ನಮ್ಮ ದೇಹಕ್ಕೆ, ನಮ್ಮ ಚರ್ಮಕ್ಕೆ ಇರುವಂಥ ಒಂದು ಎಕ್ಸ್ಕ್ರೀಟರಿ ಚಾನಲ್ ಅದು. ಸೊ ಹಾಗಾಗಿ ಆ ಬೆವರ್ನಲ್ಲಿ ಯೂರಿಕ್ ಆಸಿಡ್ ಇರುತ್ತೆ, ಕೆಲವು ಸೊಲ್ಯೂಟ್ಸ್ ಇರುತ್ತೆ, ಕೆಲವು ಮಿನರಲ್ಸ್ ಇರುತ್ತೆ, ಉಪ್ಪಿನ ಅಂಶ ಇರುತ್ತೆ. ಇಂಥವೆಲ್ಲ ಅಲ್ಲೇ ಶೇಖರಣೆ ಆಗಿಬಿಟ್ಟು ಏನಂತಾರೆ ಇಲ್ಲಿ ಬ್ಲ್ಯಾಕ್ ಆಗ್ತಾ ಹೋಗುತ್ತೆ. ಹಾಗಾಗಿ ವಯಸ್ಸಾಗ್ತಾ ಸಾಧಾರಣವಾಗಿ ಕಂಕಳ ಸಂದಿಲೋ ಅಥವಾ ತೊಡೆಗಳ ಸಂದಿಲೋ ಜಾಸ್ತಿ ಬೆವರೋದ್ರಿಂದ ಅಲ್ಲಿ ಆ ಟಾಕ್ಸಿನ್ ಸೇರ್ಕೊಂಡ್ಬಿಟ್ಟು ಬ್ಲ್ಯಾಕಿಶ್ ಕಲರ್ಸ್ನ ಇರುತ್ತೆ. ಮತ್ತು ಇನ್ನು ಕೆಲವ್ರಲ್ಲಿ ತುಂಬ ಯೂರಿಕ್ ಆಸಿಡ್ನ ಅಂಶ ಜಾಸ್ತಿ ಇದ್ದರೆ ಇದು ಜಾಸ್ತಿ ಹೋಗಿ ಅಲ್ಲಿ ಸೇರ್ಕೊಂಡ್ಬಿಟ್ಟು ಅದು ಕೆಟ್ಟ ಸ್ಮೆಲ್ ಕೂಡ ಬರಕ್ಕೆ ಶುರು ಆಗುತ್ತೆ. ತೊಡೆ ಸಂದುಗಳಲ್ಲೋ ಅಥವಾ ಈ ಕಂಕಳನಲ್ಲೋ ಇದು ಅಕ್ಕಪಕ್ಕ ಇದ್ದವರಿಗೆಲ್ಲ ಸ್ವಲ್ಪ ಅಸಹ್ಯ ಅನ್ನಕ್ಕೆ ಶುರು ಆಗುತ್ತೆ. ಸೊ ಇದೆಲ್ಲ ಕಾರಣಗಳಿಂದ ಅದು ಬ್ಲ್ಯಾಕಿಶ್ ಡಿಸ್ಕಲರೇಷನ್ ಆಗಿರ್ಬೋದು ಅಥವಾ ಈ ಬೆವರು ಇರ್ಬೋದು. ಇದನ್ನು ಸಂಪೂರ್ಣವಾಗಿ ಹೋಗಲಾಡಿಸ್ಲಿಕ್ಕೆ ಒಂದು ಮನೆ ಮದ್ದಿನೊಂದಿಗೆ ನಾನು ನಿಮ್ಮ ಮುಂದೆ ಬಂದೀನಿ. ಇದಕ್ಕೆ ನೋಡಿ, ಒಂದು ಪ್ಯಾಕ್ ತರ ಮಾಡ್ಕೋಬೇಕಾಗತ್ತೆ. ಇದೊಂದು ಇದ್ರ ಎಫೆಕ್ಟ್ ಆಕ್ಚುಲಿ ಏನ್ ಗೊತ್ತಾ, ನೀವು ಒಂದು ಸಲ ಮಾಡಿದ್ರೆ ಆಕ್ಚುಲಿ ನಿಮಗೆ ಅದು ಒಂದು 5ರಿಂದ 10-30 ನಿಮಿಷ ಹಿಡಿಯುತ್ತೆ ಅಂದ್ಕೊಳ್ಳಿ. ಆದ್ರೆ ಎಫೆಕ್ಟ್ ನಿಮಗೆ ಅವತ್ತೇ ಗೊತ್ತಾಗೋಗ್ಬಿಡುತ್ತೆ. ಜೊತೆಗೆ ಇದನ್ನ ನೀವು ಡೈಲಿ ಮಾಡಬೇಕು ಅಂತ ಅಲ್ಲ, ಆಕ್ಚುಲಿ 15 ದಿನಕ್ಕೂ ತಿಂಗಳಿಗೆ ಒಂದ್ಸಲ ಮಾಡಿದ್ರು ಸಾಕು. ಯಾಕಂದ್ರೆ ಈ ಇಂಗ್ರೀಡಿಯೆಂಟ್ಸ್ ಆ ಥರ ಇರುತ್ತೆ. ನಾನು ಹೇಳ್ತೀನಿ, ಒಂದೊಂದಾಗಿ ನೀವು ಬೇಕಾದ್ರೆ ನೋಟ್ ಮಾಡ್ಕೊಳ್ಳಿ. ನೋಡಿ, ಈ ಪ್ಯಾಕನ್ನು ಫಸ್ಟ್ ಮಾಡ್ಕೊಳ್ಳೋದ್ರಿಂದ ಕರೆಕ್ಟಾಗಿ ಒಂದು 5ರಿಂದ 10 ನಿಮಿಷ ಬಿಟ್ಬಿಟ್ಟು ಒಂದು 5ರಿಂದ 10 ನಿಮಿಷದ ತನಕ ಆ ಜಾಗದಲ್ಲಿ ಮಸಾಜ್ ಮಾಡ್ಕೋಬೇಕು. ಮಾಡ್ಕೊಂಡಾಗಲೇ ಇದ್ರ ಎಫೆಕ್ಟ್ ಜಾಸ್ತಿ ಆಗಿರುತ್ತೆ. ಸೊ ಹೇಗೆ ಅಂತ ನಾನು ಹೇಳ್ತಾ ಹೋಗ್ತೀನಿ. ಇದಕ್ಕೆ ಬೇಕಾಗಿರೋದು 4 ಇಂಗ್ರೀಡಿಯೆಂಟ್ಸ್. ಮೊದಲಿಗೆ ಅಲೋವೆರಾ ಜೆಲ್, ಲೋಳೆ ರಸ ಏನು ಬರುತ್ತಲ್ಲ ಮನೆಯಲ್ಲೆಲ್ಲ ಸಾಧಾರಣವಾಗಿ ಎಲ್ಲರ ಮೇಲೂ ಬೆಳೆದಿರ್ತೀರ. ಆ ಲೋಳೆಯನ್ನ ತೆಗೆದುಬಿಟ್ಟು 1 ಸ್ಪೂನ್ನಷ್ಟು ಒಂದು ಕಡೆ ಹಾಕ್ಕೊಳ್ಳಿ. ಜೊತೆಗೆ 1 ಸ್ಪೂನ್ ರವೆ, ಈ ಚಿರೋಟಿ ರವೆ ಅಂತ ಬರುತ್ತಲ್ಲ, ತೆಳ್ಳಗಿರುತ್ತೆ ರವೆ, ಆ ಚಿರೋಟಿ ರವೆನ 1 ಸ್ಪೂನು ಅಲೋವೆರಾ ಜೆಲ್ಲಿಗೆ ಹಾಕಿ. ಅದೇ ರೀತಿ 1 ಸ್ಪೂನ್ನಷ್ಟು ಕಡಲೆ ಹಿಟ್ಟು ಬೇಸನ್ ಅಂತ ಹೇಳ್ತೀರಾ, ಅದನ್ನ ಕೂಡ ಹಾಕಿ. ಅದೇ ಒಂದು ಬೌಲ್ನಲ್ಲಿ ಈ 3 ಇಂಗ್ರೀಡಿಯೆಂಟ್ಸ್ನ ಹಾಕಿ. ಜೊತೆಗೆ ಇನ್ನೊಂದು ಟೂತ್ ಪೇಸ್ಟ್. ಯಾವ ಟೂತ್ ಪೇಸ್ಟ್ ಅಂತ ಕೇಳಿಬಿಡಿ, ಯಾವುದೇ ಟೂತ್ ಪೇಸ್ಟ್ ಇರಲಿ, ವೈಟ್ನಿಂಗ್ ಟೂತ್ ಪೇಸ್ಟ್ ಅಂತ, ಆ ಟೂತ್ ಪೇಸ್ಟ್ನು ಕೂಡ 1 ಸ್ಪೂನ್ನಷ್ಟು ತಗೊಂಡು ಅದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಚೆನ್ನಾಗಿ ಒಂದು 5ರಿಂದ 10 ನಿಮಿಷದ ತನಕ 4 ಇಂಗ್ರೀಡಿಯೆಂಟ್ಸ್ ನೀಟಾಗಿ ಮಿಕ್ಸ್ ಆಗೋದು ಚೆನ್ನಾಗಿ ಕಲಸಿ ನೋಡಿ. ಥಿಕ್ನೆಸ್ ನೋಡ್ಕೊಳ್ಳಿ, ಅದು ತೀರಾ ಹಚ್ಚಿದ್ರೆ ಇಳಿದು ಹೋಗಂಗೂ ಇರಬಾರ್ದು, ತುಂಬ ಗಟ್ಟಿನೂ ಇರಬಾರ್ದು. ಹಂಗೇನಾದ್ರು ತುಂಬ ಗಟ್ಟಿ ಇದೆ ಅಂತ ಅನ್ಸಿದ್ರೆ ಬೇಕಾದ್ರೆ ಸ್ವಲ್ಪ ಅಲೋವೆರಾ ಜೆಲ್ನ ಎಕ್ಸ್ಟ್ರಾ ಸೇರಿಸ್ಕೊಂಡು ಒಂದು ಕನ್ಸಿಸ್ಟೆನ್ಸಿ ಬರ್ತಂಗೆ ಒಂದು ಅಪ್ಲೈ ಮಾಡಿದ್ರೆ ಅದೇ ಜಾಗದಲ್ಲಿ ಇರುವಷ್ಟು ಕನ್ಸಿಸ್ಟೆನ್ಸಿ ಇರುವಂಥದ್ದನ್ನ ಹಾಕಬೇಕು. ಕಡಲೆ ಹಿಟ್ಟು, ಅಲೋವೆರಾ, ಈ ಟೂತ್ ಪೇಸ್ಟು ಮತ್ತು ಇನ್ನೇನಿದೆ ಈ 4 ಇಂಗ್ರೀಡಿಯೆಂಟು ಒಳ್ಳೆ ಎಕ್ಸ್ಫೋಲಿಯೇಟಿಂಗ್ ಏಜೆಂಟ್ ಆಗಿ ನ್ಯಾಚುರಲ್ ಆಗಿ ಸ್ಕಿನ್ನಿಗೆ ಏನು ಡ್ಯಾಮೇಜ್ ಮಾಡೋಕ್ಕಾಗೋದಿಲ್ಲ, ಆ ರೀತಿ ಇರುತ್ತೆ. ಈ ಟೂತ್ ಪೇಸ್ಟ್ ನಾನು ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ಬೇರೆದ್ರಲ್ಲಿ ನಮಗೆ ನ್ಯಾಚುರಲ್ ಆಗಿ ಸಿಗುವಂಥ ಒಂದು ಬ್ಲೀಚಿಂಗ್ ಏಜೆಂಟ್ಸಲ್ಲಿ ಅಷ್ಟೊಂದು ಬ್ಲೀಚಿಂಗ್ ಏಜೆಂಟ್ ಇರಲ್ಲ. ಇದರಲ್ಲಿ ಸೋಡಿಯಂ ಲಾರೆಲ್ ಸಲ್ಫೇಟ್ ಅಂತ ಒಂದು ಅಂಶ ಇರುತ್ತೆ ಟೂತ್ ಪೇಸ್ಟ್ನಲ್ಲಿ. ಹಾಗಾಗಿ ಯೂಸ್ ಮಾಡ್ಬೋದು ಇದನ್ನ, ಆದರೆ ಡೈಲಿ ಯೂಸ್ ಮಾಡಿಬಿಡಿ. ಅದಕ್ಕೆ ಹೇಳಿದ್ದು ಒಂದು ವಾರದಿಂದ 15 ದಿನಕ್ಕೆ ಒಂದ್ಸಲ ಮಾಡಿದ್ರು ಸಾಕು. ಒಂದೇ ಸಲ ಮಾಡಿದ್ರು ಕೂಡ ಎಫೆಕ್ಟ್ ತುಂಬ ಚೆನ್ನಾಗಿರುತ್ತೆ. ಏನು ಮಾಡಬೇಕು ಅಂದರೆ, ಈ ಪೇಸ್ಟ್ನ ತೊಗೊಂಡ್ಬಿಟ್ಟು ಆ ಜಾಗಕ್ಕೆ ಈ ಕಂಕಳಿಗೆ ಚೆನ್ನಾಗಿ ಹಚ್ಕೋಬೇಕು. ತೊಳೆಸಂದೆಗಳಿದ್ದಲ್ಲಿ ಆಗ್ಬಿಟ್ಟು ಸ್ವಲ್ಪ ಕಷ್ಟ, ಆದರೆ ಒಂದು 10ರಿಂದ 15 ನಿಮಿಷದ ತನಕ ಅದನ್ನ ನೀವು ಮೇಂಟೈನ್ ಮಾಡಬೇಕು. ಅಂದರೆ ಸ್ವಲ್ಪ ಅದಲ್ಲಿ ಒಣಗಬೇಕು, ಸ್ವಲ್ಪ ಡ್ರೈ ಆಗಬೇಕಲ್ಲಿ, ಸ್ವಲ್ಪ ಹೊತ್ತಲ್ಲಿ ಬಿಡಬೇಕು, ಅದು ನೆನಿಬೇಕು. ಆ ಜಾಗ ನೆಂದಾಗಲೇ ಅದ್ರ ಕಲ್ಮಶಗಳು ಕಿತ್ಕೊಂಡು ಹೊರಡೆ ಬರೋದು. 10ರಿಂದ 15 ನಿಮಿಷ ಆದ ನಂತರ ಒಂದು 10 ನಿಮಿಷ ಕರೆಕ್ಟಾಗಿ ನಿಮ್ಮ ಬಲಗೈಯಿಂದ ಎಡಗೈಯಿಂದ ಬಲಗಡೆ ಸೈಡ್ನ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ತಾ ಬರಬೇಕು. ಒಂದು 10 ಮಿನಿಟ್ಸ್ ಮಸಾಜ್ ಮಾಡಬೇಕು. ಮಸಾಜ್ ಮಾಡಿದ ನಂತರ ಅದನ್ನು ನೀಟಾಗಿ
ವಾಶ್ ಮಾಡಿ, ನೀವು ಸ್ನಾನ ಮಾಡ್ತಾರಲ್ಲ ನೀಟಾಗಿ ವಾಶ್ ಮಾಡಬೇಕು. ವಾಶ್ ಮಾಡಿದ ನಂತರ ಯಾವುದಾದ್ರೂ ಒಂದು ಮಾಯಿಶ್ಚರೈಸಿಂಗ್ ಲೋಷನ್ ಅಥವಾ ಕ್ರೀಮ್ನ ಅಪ್ಲೈ ಮಾಡಿ ಬಿಡಬೇಕು. ಅದಾದ ನಂತರ ನೀವು ತಕ್ಷಣ ನೋಡಿದಾಗ ನಿಮಗೆ ಇಮಿಡಿಯೇಟ್ ಆಗಿ ಅದರ ರಿಸಲ್ಟ್ ಗೊತ್ತಾಗುತ್ತೆ. ನೋಡಿ, ಈ ಅಂಡರ್ ಆರ್ಮ್ಸ್ ಮತ್ತು ಡಾರ್ಕ್ನಿಂಗ್ ಆಗಿರುವಂಥದ್ದು ಮತ್ತು ಈ ಥರ ಪ್ರೈವೇಟ್ ಪಾರ್ಟ್ಸಲ್ಲಿ ಡಾರ್ಕ್ನಿಂಗ್ ಆಗಿರೋದು ಮುಂದೆ ಹೋಗ್ತಾ ಹೋಗ್ತಾ ಕೆಲವು ಇನ್ಫೆಕ್ಷನ್ಗಳಿಗೆ ಎಡೆ ಮಾಡ್ಕೊಡ್ಬೋದು, ಅಥವಾ ಬೇರೆ ಥರ ಒಂದು ಸ್ಕಿನ್ ಪ್ರಾಬ್ಲಮ್ಸಿಗೆ ಎಡೆ ಮಾಡ್ಕೋಬೋದು. ಸೊ ಹಾಗಾಗಿ ಈ ಅಂಡರ್ ಆರ್ಮ್ಸ್ ಮತ್ತು ಈ ಪ್ರೈವೇಟ್ ಪಾರ್ಟ್ಸ್ನ ನೀವು ನೀಟಾಗಿ ಇಟ್ಕೊಂಡ್ರೆ ಮುಂದೆ ಬರುವಂಥ ಸುಮಾರು ಈ ಫಂಗಲ್ ಇನ್ಫೆಕ್ಷನ್ಸ್ ಇರ್ಬೋದು, ಪ್ರೋಟೋಸೋಲ್ ಇನ್ಫೆಕ್ಷನ್ಸ್ ಇರ್ಬೋದು, ರಿಂಗ್ ವರ್ಮು, ಈ ಥರ ಎಲ್ಲ ಸ್ಕಿನ್ನಿಗೆ ಬರುವಂಥ ಕಾಯಿಲೆಗಳಿಂದ ನಾವು ಹೊರಡೆ ಬರ್ಬೋದು. ಸಾಮಾನ್ಯವಾಗಿ ನೋಡಿ, ಕೆಲವರಿಗೆ ಈ ಕಂಕಳಿನ ಸುತ್ತ ಅಥವಾ ತೊಡೆ ಸುತ್ತ ಎಲ್ಲ ಈ ಸಣ್ಣ 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 ಕುರುಗಳು ಹೇಳ್ತಾ ಇರ್ತವೆ. ಅದು ಕೂಡ ಈ ಥರ ಪ್ರಾಬ್ಲಮ್ಸ್ ಜಾಸ್ತಿ ಮಾಡ್ಕೊಂಡಾಗಲೇ ಆಗುವಂಥದ್ದು. ಸೊ ಹಾಗಾಗಿ ಈ ಪಾರ್ಟ್ಸ್ಗಳನ್ನ ನೀವು ಆರೋಗ್ಯವಂತವಾಗಿದ್ದರೆ ನಿಮ್ಮ ಚರ್ಮ ನಿಜವಾಗ್ಲೂ ಆರೋಗ್ಯವಾಗಿದೆ ಅಂತ ಹೇಳಲಿಕ್ಕೆ ಒಂದು ಉದಾಹರಣೆ. ಸೊ ಇದನ್ನ ಒಂದು ಖಂಡಿತವಾಗಿ ಟ್ರೈ ಮಾಡಿ ನೋಡಿ, ಹೇಗಿತ್ತು ಎಫೆಕ್ಟ್ ಅಂತ ಕಾಮೆಂಟ್ಸ್ ಬಾಕ್ಸಲ್ಲಿ ಹಾಕಿ. ಇದೇ ಥರ ಒಂದು ವಿಡಿಯೋ ಒಂದಿಗೆ ನಿಮ್ಮ ಮುಂದೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.